ಆದಿಲಕ್ಷ್ಮಿ ಸೀರಿಯಲ್ ನಲ್ಲಿ ನಾಯಕ ನಟಿಯಾಗಿರುವಂತಹ ಲಕ್ಷ್ಮಿ ಅವರ ತಂದೆ ತಾಯಿ ಪಾತ್ರವನ್ನ ಮಾಡ್ತಿರುವಂತಹ ಜ್ಯೋತಿ ಅವರು, ನಾಗರಾಜ್ ಭಟ್ ಅವರು ಈಗ ನಮ್ಮ ಸೀರಿಯಲ್ ಸ್ಟಾರ್ಸ್ ಟೀಮ್ ಜೊತೆ ಇದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಜ್ಯೋತಿ ಅವರೇ. ನಮಸ್ತೆ. ಹಲೋ ಸರ್, ಹೇಗಿದ್ದೀರಾ? ನಮಸ್ತೆ ನಾಗರಾಜ್, ಚೆನ್ನಾಗಿದೆ. ಆದಿಲಕ್ಷ್ಮಿ ಸೀರಿಯಲ್ ಬಂದಂತಹ ಅಂದ್ರೆ ಡಿಸೆಂಬರ್ ಇಂದ ಶುರುವಾಗಿರುವಂತದ್ದು, ಬಂದಂತಹ 3 ತಿಂಗಳಲ್ಲಿ ಎಲ್ರಿಗೂ ತುಂಬಾನೇ ಇಷ್ಟವಾಗಿದೆ. ಅದ್ರಲ್ಲೂ ನೀವು ಅಪ್ಪ ಅಮ್ಮನ ಕ್ಯಾರೆಕ್ಟರ್ ಅಂದ್ರೆ ರಿಯಲ್ ಆಗಿ ಇರ್ಬೇಕು. ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಇದು ಯಾರು ಆಕ್ಟಿಂಗ್ ಮಾಡ್ತಿರೋದಲ್ಲ, ರಿಯಲ್ ಅಪ್ಪ ಅಮ್ಮನೆ ಅನ್ನೋ ತರ ನೀವಿಬ್ರು ಆಕ್ಟಿಂಗ್ ಮಾಡಿದೀರಾ. ಸೀರಿಯಲ್ ಮೂಲಕ ನೀವು ಕರ್ನಾಟಕಕ್ಕೆ ಪರಿಚಿತರಾದವರು, ನೀವೇನು ಹೊಸಬ್ರಲ್ಲ ನಮ್ಮ ಒಂದು ಸೀರಿಯಲ್ ಲೋಕಕ್ಕೆ. ಸೊ ಈ ಒಂದು ಕ್ಯಾರೆಕ್ಟರ್ ಅಂದ್ರೆ ಆ ಲಕ್ಷ್ಮಿ, ನಾಯಕ ನಟಿ ಲಕ್ಷ್ಮಿ ನಿಮ್ಮ ಮಗಳಲ್ಲ, ಆದ್ರೂ ನೀವು ಅವಳಿಗೆ ಒಂದು ವಿಷಯವನ್ನ ಹೇಳ್ದೆ ಮಗಳ ತರನೇ ಸಾಕೊಂಡ್ ಬಂದಿದ್ದೀರಾ. ಸೊ ಮೊದ್ಲಿಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್. ಆ ಮಗಳ ತರ ನೋಡ್ಕೊಳ್ಳೋದ್ರ ಹಿಂದೆನೂ ಒಂದು ಉದ್ದೇಶ ಇದೆ. ಆ ಉದ್ದೇಶದಿಂದನೇ ನಾನು ಅವಳನ್ನ ಮಗಳ ತರ ನೋಡ್ಕೊಳ್ಳೋದು. ಆ ಉದ್ದೇಶ ಏನು ಅಂತ ಹೋಗ್ತಾ ಹೋಗ್ತಾ ಜನಗಳಿಗೆ ಗೊತ್ತಾಗುತ್ತೆ. ಬಟ್ ರಿಯಲ್ ಕನೆಕ್ಷನ್ ಇರೋದು ಅವ್ರ ಅಪ್ಪನ ಜೊತೆ. ನಮ್ಗೆ ಈ ಲಕ್ಷ್ಮಿ ಜೊತೆ ಕನೆಕ್ಷನ್ ಇರೋದು. ಸೊ ರಿಯಲ್ ಕನೆಕ್ಷನ್ ಅವ್ರ ಅಪ್ಪನ ಜೊತೆ ಇರೋದು. ಅದು ನಿಜಾನೇ, ಯಾಕಂದ್ರೆ ಎಲ್ಲಾ ಸೀರಿಯಲ್ಗಳಲ್ಲೂ ಅಮ್ಮ ತುಂಬಾ ಕ್ಲೋಸ್ ಇರ್ತಾರೆ. ಆದ್ರೆ ಈ ಸೀರಿಯಲ್ ಅಲ್ಲಿ ಹೀರೋಯಿನ್ಗೆ ಅಪ್ಪ ಅಂದ್ರೆ ತುಂಬಾನೇ ಪ್ರಾಣ. ಸೊ ಅಪ್ಪನಾಗಿ, ಲಕ್ಷ್ಮಿ ಅಪ್ಪನಾಗಿ ನೀವು ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಾ. ಬಹಳಷ್ಟು ಇಷ್ಟ ಆಗಿದ್ದೀರಾ ಜನರಿಗೆ. ಸೊ ನಿಮ್ಮ ಒಂದು ಪಾತ್ರದ ಬಗ್ಗೆ ನಿಮ್ಮ ರಿಯಾಕ್ಷನ್. ಅಲ್ಲ, ಯೂಶುವಲಿ ಹೆಣ್ಮಕ್ಳಿಗೆ ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ, ತಾಯಿಗೆ ಕಂಪೇರ್ ಮಾಡಿದ್ರೆ ಆ ತಂದೆ ಅಂದ್ರೇ ಒಂದು ಪ್ರೀತಿ ಜಾಸ್ತಿ. ಅದರಲ್ಲೂ ಈ ನಮ್ಮ ಧಾರಾವಾಹಿನಲ್ಲೂ ಕೂಡ ಲಕ್ಷ್ಮಿಗೆ ತಂದೆ ಅಂದ್ರೆ ಪ್ರೀತಿ ಜಾಸ್ತಿ. ಆ ತಂದೆಗೂ ಕೂಡ ಮಗಳಂದ್ರೆ ಬಹಳ ಪ್ರೀತಿ. ಯಾಕೆ ಅಂತಂದ್ರೆ ಮುಂದೆ ನೋಡ್ತಾ ಹೋದಾಗೆ ಗೊತ್ತಾಗುತ್ತೆ, ಅವಳು ಈ ತಾಯಿಗೆ ಮಗಳಲ್ಲ ಅನ್ನೋದು ಗೊತ್ತಿರುತ್ತೆ. ಅವಳು ಹೇಗ್ ಬಂದ್ಲು, ನಮಗೆ ಹೇಗ್ ಸಿಕ್ಕಿದ್ಲು, ಅವಳಿಗೆ ನಾನು ಅಪ್ಪನ ಹೌದಾ ಅಲ್ವಾ, ಇಲ್ಲ ಬೇರೆ ಅಪ್ಪ ಇದ್ದಾರಾ, ಇದೆಲ್ಲ ಮುಂದೆ ನೋಡ್ತಾ ಹೋದಾಗೂ ಗೊತ್ತಾಗತ್ತೆ. ಹಾ, ಬೇರೆ ಬೇರೆ ಅಲ್ಲ, ಅದು ಮುಂದೆ ನೋಡ್ತಾ ಹೋದಾಗೆ ಗೊತ್ತಾಗತ್ತೆ. ಕಾದ್ ನೋಡಿ ರಿಯಲ್ ಅಮ್ಮ ಯಾರು ಅಂತ ಈಗ ನಡೀತಾ ಇದೆ. ಮಮತಾಮಯಿ ತಂದೆ, ಮಮತಾಮಯಿ ತಾಯಿ ಅಲ್ಲ, ಮಮತಾಮಯಿ ತಂದೆ. ಇನ್ನು ಸೀರಿಯಲ್ ನಲ್ಲಿ ಜ್ಯೋತಿ ಅವರು ನಳಿನಿ ಅನ್ನೋ ಪಾತ್ರವನ್ನ ಮಾಡ್ತಾರೆ. ಇವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಕ್ವಶನ್ ಕೇಳಲೇಬೇಕು. ಯಾಕೆಂದ್ರೆ ನಿಮಗ್ ಗೊತ್ತಿರತ್ತೆ ಮಗಳಲ್ಲ ನನಗೆ, ಇವಳು ಲಕ್ಷ್ಮಿ ನನ್ ಮಗಳಲ್ಲ ಅಂತ ಗೊತ್ತಿರತ್ತೆ. ಆದ್ರೂ ಕೂಡ ಒಪ್ಕೊಂಡಿದ್ದೀರಾ ಇವ್ರನ್ನ. ಅಂದ್ರೆ ಇವರು ಬೇರೆ ತಾಯಿ ಅಂತೂ ಇರ್ಲಿಕ್ ಸಾಧ್ಯ ಇಲ್ಲ. ಅನಾಥ ಮಗುನ ಲಕ್ಷ್ಮಿ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಈ ಬಗ್ಗೆ ಅಂತ? ಆಕ್ಚುಲಿ ನೋಡ್ಬೇಕು ಅಂದ್ರೆ ಅದು ಇನ್ನೂ ಏನು ರಿವೀಲ್ ಆಗಿಲ್ಲ. ಮಗಳು ಅವ್ರ ತಂದೆ ಪರಿಸ್ಥಿತಿ ಹಂಗಿರುತ್ತೆ, ಅವ್ರ ತಾಯಿ ಅಲ್ಲ. ಸೊ ಅದೇ ತಂದೆ ಹೌದು ಅಲ್ವಾ ಅಂತಾನು ಗೊತ್ತಿಲ್ಲ, ಅದು ಮುಂದೆ ಗೊತ್ತಾಗುತ್ತೆ. ಬಟ್ ಇವಾಗಿನ ತನಕ ಗೊತ್ತಿರೋದೇನಂತಂದ್ರೆ ಇವ್ರು ತಂದಾಗ ನನ್ಗೆ ಒಪ್ಕೊಳಕ್ಕೂ ಏನೋ ಒಂದು ರೀಸನ್ ಇರುತ್ತೆ. ಸೊ ಅದಕ್ಕೆ ಒಪ್ಕೊಂಡಿರ್ತೀನಿ. ಅದ್ರ ಹಿಂದೆ ಏನು ಉದ್ದೇಶ ಇರುತ್ತೆ. ಇವಾಗಂತೂ ಈ ಲಕ್ಷ್ಮಿ ಉದ್ದೇಶನೇ ಇರೋದು. ಮಗಳಂತ ಅಷ್ಟು ಪ್ರೀತಿ ಸಡನ್ ಆಗಿ ಬರಕ್ಕೆ ಈ ಲಕ್ಷ್ಮಿ ಉದ್ದೇಶನೇ ಇರೋದು. ಸೊ ಅವಾಗಿನ ಪರಿಸ್ಥಿತಿಲಿ ಅವ್ರು ಯಾವ ಪರಿಸ್ಥಿತಿಲಿ ತಂದ್ರು, ನಾನ್ ಯಾವ ಪರಿಸ್ಥಿತಿಗೆ ಅದನ್ನ ಅವಳನ್ನ ಮಗಳಂತ ಒಪ್ಕೊಂಡೆ ಅನ್ನೋದನ್ನ ಸ್ವಲ್ಪ ಕಾದು ನೋಡ್ಬೇಕಾಗಿದೆ.